ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಎಲ್ಲವೂ ಆಗೋದು ಒಂದು ರೀಸನ್ಗೆ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ನಾನು ಅವತ್ತೇನಾದರೂ ಆ ಆಫರ್ನ ಬಿಟ್ಟಿಲ್ಲ ಅಂತ ಅಂದಿದ್ದಿದ್ರೆ ಇವತ್ತು ನೀವು ನನ್ನನ್ನು ಈ ಚೇರಲ್ಲಿ ನೋಡ್ತಿರ್ಲಿಲ್ವೇನೋ ಅಂತಲೇ ಅನಿಸುತ್ತೆ. ಏನಂತಾರಲ್ಲ, ಒಂದೊಂದು ಅಕ್ಕಿಯ ಕಾಳಿನಲ್ಲೂ ತಿನ್ನೋರ ಹೆಸರ ಬರೆದಿರುವುದು ಅಂತ. ಸೊ ಹಾಗಾಗಿ ಅದು ಪ್ರಾಬಬ್ಲಿ ನನ್ನ ಹೆಸರಲ್ಲಿ ಇರಲಿಲ್ವೇನೋ. ಸೊ ಹಾಗಾಗಿ ಅದನ್ನು ಬಿಟ್ಟೆ ಅಂತ ನಾನು ಆರಾಮಾಗಿ ತೊಗೊಂಡು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಅದನ್ನು ನಾನು ರಿಜೆಕ್ಟ್ ಮಾಡದೆ ಒಂದೇ ತೊಗೊಂಡಿದ್ದಿದ್ರೆ ಒಂದರಲ್ಲೇ ಸೆಟ್ಲ್ ಆಗಿಬಿಡ್ತಿದ್ನೇನೋ ಅನ್ನೋ ಒಂದು ಡೌಟ್ ಕೂಡ ನನ್ನಲ್ಲಿದೆ. ಇವಾಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ನಕ್ಷತ್ರ, ಅದನ್ನು ನನ್ನ ಪಾತ್ರ ರೀಪ್ಲೇಸ್ ಮಾಡಿದವರು ಪ್ರಿಯಾ. ಸೊ ಒಂದು 2-2.5 ವರ್ಷದವರೆಗೂ ಅವರು ಪ್ರಾಜೆಕ್ಟ್ನ ಮಾಡಿದ್ರು. ಸೊ ಪ್ರಾಬಬ್ಲಿ ನನಗೆ ಆ ರೀತಿಯಾದ ಒಂದೊಂದು ಕಂಟಿನ್ಯೂಯಸ್ ವರ್ಕ್ ಅಲ್ಲೇ ಸಿಕ್ಕಿದ್ದಿದ್ದರೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗ್ತಿರಲಿಲ್ಲ. ಈ ಸಿನಿಮಾದ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಆರಾಮಾಗಿ ನಾನು ಬಂದೆ, ಸಿಕ್ತು, ನಾನು ಕಾರ್ ತೊಗೊಂಡೆ, ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದೆ ಅಂತ ಆರಾಮಾಗಿದ್ಬಿಟ್ಟು ಅಷ್ಟಕ್ಕೆ ಸೆಟ್ಲ್ ಆಗಿಬಿಡ್ತಿದ್ನೇನೋ ಅನ್ನೋ ಒಂದು ಭಾವನೆ ಇದೆ. ಬಟ್ ಆ ಬಿಟ್ಟಿದ್ದ ಜಾಗದಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಹಾಗೆ ಇನ್ನೊಂದು ಜಾಗಕ್ಕೆ ಹೋಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ನನಗೆ ಈ ಶೂಟಿಂಗ್ ಮಾಡೋದ್ರ ಇಂಪಾರ್ಟೆನ್ಸ್ ಗೊತ್ತಾದ್ಮೇಲೆ ಪೇಷನ್ಸ್ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಐ ಹ್ಯಾವ್ ಟು ಥ್ಯಾಂಕ್ ಸೀರಿಯಲ್ ಆಲ್ವೇಸ್. ನನ್ನ ಲೈಫ್ನಲ್ಲಿ ತುಂಬ ಪೇಷನ್ಸ್ ಕಲಿಸಿದೆ. ಬಿಟ್ಟು ಪೇಷನ್ಸ್ ಕಲಿಸಿದೆ ನನಗೆ. ಹಾಗಾಗಿ ನೀವೆಲ್ಲರೂ ನನ್ನನ್ನು ಬಿಗ್ ಬಾಸಲ್ಲಿ ಅಷ್ಟು ಪೇಷನ್ಸಿಂದ ವಿಚಾರಗಳನ್ನು ಹ್ಯಾಂಡ್ಲ್ ಮಾಡಿದ್ದು ನೋಡಿರ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೋಪ ಏನು ಬರುತ್ತಲ್ಲ, ಅದೇ 99% ಇತ್ತು. ಸೊ ಅದು ತುಂಬ ಕಡಿಮೆ ಆಗಿದೆ. ಸೊ ಸೀರಿಯಲ್ ನನಗೆ ಅದನ್ನು ಕಲಿಸಿದೆ ಅಂತ ಹೇಳ್ಬೋದು. ಪ್ರತಿ ಸಣ್ಣ ವಿಚಾರದಲ್ಲೂ ನಾನು ಕಲ್ತ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಆ್ಯಕ್ಟಿಂಗ್ ಕರಿಯರ್ ಜೊತೆಗೆ ಆಫ್ಕೋರ್ಸ್ ಬಿಸ್ನೆಸ್ ಅನ್ನೋದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಓದಿದ್ದು ಎಲ್ಲೋ ಒಂದು ಕಡೆ ಉಪಯೋಗ ಆಗ್ತಾಯಿದೆ ಅಂತ ಇವಾಗ ಅನ್ನಿಸ್ತಾ ಇದೆ. ಆ್ಯಂಡ್ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಅದ್ರ ಜೊತೆಗೆ ನನ್ನ ಸರ್ಕಲ್ ಅಥವಾ ನನ್ನ ಫ್ರೆಂಡ್ಸ್, ನನ್ನ ಪಾರ್ಟ್ನರ್ಸ್ ನನ್ನನ್ನು ಅದೇ ರೀತಿಯಾಗಿ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದೆಮ್. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಆಸ್ ಆ್ಯಂಕರ್ ಆಗಿ 300 ರೂಪೀಸ್ ಹೇಳಿದ್ರಿ, ಒಂದು ಇಂಟ್ರೊಡಕ್ಷನ್ ಕೊಡ್ಬೋದಾ? ಅವತ್ತು ಹೆಂಗಿತ್ತು ಇಂಟ್ರೊಡಕ್ಷನ್ ನೆನಪಿದೆಯಾ? ಏನೂ ನೆನಪಿಲ್ಲ. ಯಾಕೆ ಅಂತಂದರೆ ನಾನು ಅವಾಗ ಶ್ರುತಿ ಹೆಸರಲ್ಲಿ ಮಾಡಿದ್ದೆ. ನಾನು ಇನ್ನೂ ಕಾಲೇಜ್ಗೆ ಹೋಗ್ತಿದ್ನಲ್ಲ. ಸೊ ಶ್ರುತಿ ಹೆಸರಲ್ಲಿ ನಾನು ಮಾಡಿದ್ದು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್, ನನಗೆ ಮೇಕಪ್ ಮಾಡ್ಕೊಳಕ್ಕೆ ಬರ್ತಿರ್ಲಿಲ್ಲ. ಸೊ ಅರ್ಧಂಬರ್ಧ ಮೇಕಪ್ಪು, ಮತ್ತು ಅವರು ಸ್ಯಾರಿ ಪ್ರೋಗ್ರಾಮ್ ಆಗಿರೋದ್ರಿಂದ ಸ್ಯಾರಿ ಉಟ್ಕೊಂಡು ಬನ್ನಿ ಅಂತ. ಅಷ್ಟೊತ್ತಿಗೆ ಅಮ್ಮ ಏನೋ ಹೆಲ್ಪ್ ಮಾಡಿದ್ರು, ಆ ಥರದ್ದೇನೋ ಒಂದು ಯಾರೋ ಸ್ಯಾರಿ ಉಡ್ಸಿದ್ರು, ಆ ಥರದ್ದೇನೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಮ್ಮ ಉಡ್ಸಿದ್ದಿರಬೇಕು. ಸೊ ಆ ಥರದ್ದೇನೋ ಒಂದು ಮಾಡ್ಕೊಂಡು ಹೋಗಿದ್ದೆ. ನನಗೆ ಅವಾಗ ಸ್ಯಾರಿ ಉಡೋಕ್ಕೆ ಬರೋಲ್ಲ, ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ, ಮಾತಾಡೋಕ್ಕೂ ಅಷ್ಟಕ್ಕಷ್ಟೇ ಬರ್ತಾ ಇದ್ದಿದ್ದು. ಅದೇನು ನೆನಪಿಲ್ಲ. ಬಟ್ ಪಾಪ ಫಸ್ಟ್ ಟೈಮ್ ನನ್ನನ್ನು ಮಾತಾಡೋದಕ್ಕೆ ಅಂತ ಹಾಕಿದಾಗ ಪಕ್ಕದಲ್ಲಿ ಇನ್ನೊಬ್ರು ಇರಲಿ ಅಂದ್ಬಿಟ್ಟು ಇನ್ನೊಬ್ಬರು ಆರ್ಟಿಸ್ಟ್ನ ಹಾಕಿದ್ರು. ಆಯಿತಾ, ಅದೊಂದು ಇನ್ಸಿಡೆಂಟ್ ಮಾತ್ರ ಚೆನ್ನಾಗಿ ನೆನಪಿದೆ ನನಗೆ. ಬಟ್ ಐ ಆಮ್ ಥ್ಯಾಂಕ್ಫುಲ್ ದಟ್ ಅವರು ನನ್ನನ್ನು ಟ್ರಸ್ಟ್ ಮಾಡಿ ನನಗದೊಂದು ಅವಕಾಶ ಕೊಟ್ಟರು ಅಂತ. ಯಾಕಂದರೆ ಅದಕ್ಕೆ ಮುಂಚೆ ನಾನು ಏನೂ ಮಾಡಿಲ್ಲ. ಸೊ ಕನ್ನಡನೂ ಇಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಅವಾಗ ಇಂಗ್ಲೀಷ್ ವರ್ಡ್ಸ್ ಜಾಸ್ತಿ ಇತ್ತು. ಮಾತಾಡಬೇಕಾದ್ರೆ ಅವ್ರ ಜೊತೆ ಹಾಕಿದ್ರು ನನ್ನನ್ನು. ಅವ್ರ ಪಾಪ ಲೈವಲ್ಲೋ ಅಥವಾ ರೆಕಾರ್ಡೆಡ್ ಪ್ರೋಗ್ರಾಮು ಮಾತಾಡ್ತಾ ಇರಬೇಕಾದ್ರೆ ಏನು ಎಲ್ಲ ಪ್ರಾಣಿಗಳು ಹಲ್ಲು ಜೊತೆ ಅಂತ ಅಂದ್ಬಿಟ್ಟು ನೀವು ಯಾಕೆ ನಾಯಿ ಥರ ಮಾತಾಡ್ತೀರಾ, ನಾಯಿ ಅಂತ ಏನೋ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು. ನಾರ್ಮಲ್ ಆಡು ಭಾಷೆನಲ್ಲಿ ಹೋಗ್ತಾ ಎಲ್ಲ ಪ್ರಾಣಿಗಳು ಸ್ನಾನ ಮಾಡಲ್ಲ, ಹಲ್ಲುಜ್ಜಲ್ಲ ಅಂತ ಏನೋ ಅನ್ಬೇಕಾದ್ರೆ ಈಗ ನಾಯಿ ಏನು ಡೈಲಿ ಹಲ್ಲುಜ್ಜುತ್ತಾ ಅನ್ನೋ ರೀತಿನಲ್ಲಿ ನಾನೇನೋ ಕೇಳಿಬಿಟ್ಟೆ ನಾನು. ಪಾಪ ಹಿ ಮೇಂಟೈನ್ ಸೋ ವೆಲ್. ಐ ಡೋಂಟ್ ರಿಮೆಂಬರ್ ದ ಪರ್ಸನ್ ಆಲ್ಸೋ. ಹೆಸರು ನೆನಪಿಲ್ಲ ನನಗೆ, ಐ ಆಮ್ ಸಾರಿ. ಬಟ್ ಐ ಕ್ಲಿಯರ್ಲಿ ರಿಮೆಂಬರ್ ಅವರೆಷ್ಟು ನೀಟಾಗಿ ಅದನ್ನು ಕವರಪ್ ಮಾಡಿ ನನ್ನನ್ನು ಉಳಿಸ್ಕೊಂಡ್ರು ಅಂತಂದರೆ. ಅದೇ ಹೇಗೆ ಅಂತಂದರೆ, ಈ ಕಾಡಲ್ಲಿರೋ ಹುಲಿ, ಸಿಂಹ ಇವರೆಲ್ಲರೂ ಹಲ್ಲುಜ್ತಾರ, ಆ ಪ್ರಾಣಿಗಳನ್ನು ಹಾಗೆ ಓಡಾಡುತ್ತಲ್ವ ಅನ್ನೋ ರೀತಿಯಲ್ಲಿ ಅದನ್ನೇನೋ ಒಂದು ಹೇಳ್ಬಿಟ್ಟು ತುಂಬ ನೀಟಾಗಿ ಕವರ್ ಮಾಡಿ. ಅಂದರೆ ದಟ್ಸ್ ವೇರ್ ಐ ಲರ್ನ್ ದಟ್ ಕ್ಯಾಮ್ರಾ ಮುಂದೆ ಏನಂದ್ರೆ ಅದನ್ನು ಮಾತಾಡಬಾರ್ದು, ಹೇಗಂದ್ರೆ ಹಾಗೆ ಒದರಬಾರ್ದು ಅನ್ನೋದನ್ನು ಅಲ್ಲಿ ನಾನು ಅವರಿಂದ ಕಲ್ತ್ಕೊಂಡೆ. ಬಟ್ ನಾನು ಅದು ಒಂದೇ ಜಾಗದಲ್ಲಿ ಅವ್ರನ್ನ ನೋಡಿದ್ದು ಅಥವಾ ಮಾತಾಡಿದ್ದಾಗಿರೋದ್ರಿಂದ ಅವ್ರು ಯಾರು ಅಂತ ಎಕ್ಸಾಕ್ಟ್ಲಿ ನೆನಪಿಲ್ಲ. ಬಟ್ ಐ ಕ್ಲಿಯರ್ಲಿ ರಿಮೆಂಬರ್ ದಿಸ್ ಒನ್ ಇನ್ಸಿಡೆಂಟ್. ಕ್ಲಿಯರ್ ಆಗಿ ನೆನಪಿದೆ ನನಗೆ. ಬಟ್ ಐ ಲರ್ನ್ ಫ್ರಮ್ ಹಿಮ್. ಅದೇ ಆ ಸಿಂಗಲ್ ಎಪಿಸೋಡ್ಗೆ ಐ ರಿಮೆಂಬರ್ 500+ ಕನ್ವೆನ್ಸ್ ಓಡಾಡೋದಕ್ಕೆ ಅಂತ ಏನೋ ಒಂದು ಕೊಟ್ಟಿದ್ರು.
ಇಲ್ಲ ಆ್ಯಕ್ಟಿಂಗ್ ಅಂದರೆ ಸಿಂಗಲ್ ಎಪಿಸೋಡ್ ಬಂದು ಈ ಪ್ರೀತಿ ಪ್ರೇಮ ಪ್ರಣಯ ಅಂತ ಒಂದು ಎಪಿಸೋಡ್ಸ್ ಬರೋದು, ರಿಯಲ್ ಇನ್ಸಿಡೆಂಟ್ನ ರೀಮೇಕ್ ಮಾಡಿ ಆ ಒಂದು ಸ್ಟೋರಿನ ಕನ್ವೆ ಮಾಡೋ ಅಂಥದ್ದಿತ್ತು. ಅಲ್ಲಿ ಫಸ್ಟ್ ಡೈಲಾಗೆ ಬಂದು ಐ ಲವ್ ಯು ರೆಡ್ಡಿ ಅಂತ ಹೇಳಬೇಕಿತ್ತು. ಸೊ ಲೈಕ್ ನಾನು ಆ ಜಾಗದಲ್ಲಿ ತುಂಬ ಈ ಸಿನಿಮಾ ಅನ್ನೋ ಒಂದು ಝೋನಲ್ಲಿ ಇದ್ನಲ್ಲ ನಾನು, ನನಗೆ ಅಮ್ಮ ಅಪ್ಪ ಕರ್ಕೊಂಡು ಬಂದು ಕೂಡ ಹಾಕ್ಬಿಡ್ತಾರೆ. ಕೂಡ ಹಾಕ್ಬೇಕಾದ್ರೆ ನಾನು ಅಳಬೇಕು, ಐ ಲವ್ ಯು ರೆಡ್ಡಿ ಅಂತ ಅಂದ್ಬಿಟ್ಟು ರೂಮ್ಗೆ ಎಳ್ಕೊಂಬಂದು ಹಾಕ್ತಾರೆ. ಅದೇ ಫಸ್ಟ್ ಶಾಟ್ ನನ್ನ ಪ್ರಕಾರ. ಅವ್ರು ರೂಮ್ಗೆ ಎಳ್ಕೊಂಬಂದು ಹಾಕ್ತಾರೆ, ನಾನು ಹತ್ತು ಓಡೋಗಿ ಬಾಗಿಲು ಮತ್ತೆ ವಾಪಸ್ ತೆಗಿಯುವಂಥ ಪ್ರಯತ್ನ ಏನೋ ಒಂದು ಮಾಡ್ತೀನಿ. ಸೊ ಡೈರೆಕ್ಟರ್ ಅಪ್ರಿಷಿಯೇಟೆಡ್, ಅಂದರೆ ಅವ್ರು ಅದನ್ನು ಹೇಳಿರಲಿಲ್ಲ ನನಗೆ, ನೀವು ಕುತ್ಕೊಂಡು ಅಳಬೇಕು ಅಂತ ಅಷ್ಟೇ ಹೇಳಿದರು. ಕ್ಯಾಮ್ರಾ ಡೋರ್ ಹೊರಗಡೆ ಇತ್ತು. ಸೊ ಎದ್ದು ಓಡ್ ಬಂದು ಡೋರ್ ತೆಗಿಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇದೆಯಲ್ಲ, ಈ ಹುಡುಗಿಗೆ ಒಳ್ಳೆ ಆ್ಯಕ್ಟರ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಹೀ ಸೆಡ್. ಅದು ಐ ವಾಸ್ ಲೈಕ್ ಓಕೆ ಅಮ್ಮ, ಸದ್ಯ ನಾನು ಆ್ಯಕ್ಟಿಂಗಲ್ಲಿ ಇಂಪ್ರೂವ್ ಆಗ್ಬೋದು ಅಥವಾ ನಾನೇನೋ ಒಂದು ಮುಂದುವರಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ನನಗೆ. ಸೊ ನಂಗೆ ನೆನಪಿದ್ದಂಗೆ ಅದೇ 500 ರೂಪಾಯಿನೇ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಮಾಡಿದೆ ಅಂತೆಲ್ಲ ನೆನಪಿಲ್ಲ. ಇದು ಮಾತ್ರ ಚೆನ್ನಾಗಿ ನೆನಪಿತ್ತು ನಂಗೆ, ಮೈಸೂರು ಪಾಕ್ ತೊಗೊಂಡೋಗಿದ್ದು. ಅಲ್ಲಿವರೆಗೂ ಹೆಂಗಿತ್ತು ಗೊತ್ತಾ ನನಗೆ, ನಾನು ಪಿ ಯುನಲ್ಲಿ ಹೇಳ್ತಾ ಇದ್ದೆ, ಪಿ ಯು ಇಲ್ಲ ಸ್ಕೂಲಲ್ಲೇ ಇರಬೇಕು, 9th ಅಥವಾ 10th ಈ ಟೈಮಲ್ಲಿ ಹೇಳ್ತಾ ಇದ್ದೆ. 18 ಆದಮೇಲೆ ನಾನು ಪಾಸ್ಪೋರ್ಟ್ ಮಾಡಿಸ್ತೀನಿ, ಎಲ್ಲದಕ್ಕೂ 18 ನಂದು ಲೈನು, ಬಾರ್ಡರ್ ಲೈನು, ಸ್ಟಾರ್ಟಿಂಗ್ ಪಾಯಿಂಟೇ ಅಲ್ಲಿ. 18 ಆದಮೇಲೆ ನಾನು ಪಾಸ್ಪೋರ್ಟ್ ಮಾಡಿಸ್ತೀನಿ, ಪಾಸ್ಪೋರ್ಟ್ ಮಾಡಿಸಿದ್ಮೇಲೆ ಅಷ್ಟರಲ್ಲಿ ದುಡ್ದುಬಿಡ್ತೀನಿ, ನಾನು ಪ್ಯಾರಿಸ್ಗೆ ಹೋಗ್ತೀನಿ. ದಿಸ್ ಇಸ್ ವಾಟ್ ಫಸ್ಟ್ ಐ ಸೆಡ್. ನಾನು ಲೈಕ್ ಇವತ್ತಿನವರೆಗೂ ಪ್ಯಾರಿಸ್ಗೆ ಹೋಗಿಲ್ಲ ಗುರು ನಾನು. ದಟ್ ಈಸ್ ಮೈ ಲೈಕ್ ಫೇವ್ರೆಟ್ ಡೆಸ್ಟಿನೇಷನ್ ಅನ್ನೋದು ಅವಾಗಿಂದ. ಅದು ಯಾಕೆ ಅಂತಂದರೆ ನನ್ನ ಆಸಕ್ತಿ ಇದರಲ್ಲಾಗಿರೋದ್ರಿಂದ. ಫ್ಯಾಷನ್ ಟಿ ವಿ ಅಂತ ಇರ್ತಿತ್ತಲ್ವ, ಅದನ್ನು ಹೆಚ್ಚು ನೋಡ್ತಿದ್ದೆ ನಾನು. ಐ ವಾಂಟೆಡ್ ಟು ಬಿ ಅ ಮಾಡೆಲ್ ದೆನ್. ಅದಾದಮೇಲೆ ಆರ್ಟಿಸ್ಟ್ ಅಂದರೆ ಅದು ಲೈನ್ ಅಂತ ನಾನು ಅಂದ್ಕೊಂಡಿದ್ದೆ. ಎಷ್ಟೋ ಜನಕ್ಕೆ ಅದು ಆಗಿದೆ, ನನಗೂ ಕೂಡ ತಕ್ಕ ಮಟ್ಟಕ್ಕಾಗಿದೆ. ಯಾಕೆ ಅಂತಂದರೆ ಮಾಡ್ಲಿಂಗಲ್ಲಿ ಯಾವುದೂ ಸಪೋರ್ಟ್ ಸಿಗಲ್ಲ. ಆ್ಯಕ್ಟಿಂಗಲ್ಲಿ ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ, ಇನ್ನೊಂದು ಕಡೆ ನೋಡಿ ಅಂತ ಒಬ್ಬರಾದರೂ ಹೇಳ್ತಾರೆ. ಮಾಡ್ಲಿಂಗಲ್ಲಿ ಯಾರೂ ಅದನ್ನು ಮಾಡಲ್ಲ ಜನರಲ್ ಆಗಿ. ಏಜೆನ್ಸಿ ಇತ್ತು ಅಂತಂದರೆ ಹೋಗ್ತೀರಾ, ಇಂಪ್ರೂವ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಅಂತ ಹೋಗುತ್ತೆ. ಅಫ್ಕೋರ್ಸ್ ಅವಾಗ ಸಿಕ್ಕಾಪಟ್ಟೆ ಸಣ್ಣ ಇದ್ದೆ ನಾನು. ಸೊ ಮಾಡ್ಲಿಂಗ್ ಅದೊಂದು ಸ್ಟೋರಿ ಇದೆ. ಮಾಡ್ಲಿಂಗ್ ಒಂದಷ್ಟು ದಿನ ಮಾಡಿದ್ದೀನಿ ನಾನು. ಪರ್ ಡೇ 5000 ರೂಪೀಸ್ ಅಂತ ನನಗೆ ಫಿಕ್ಸ್ ಮಾಡಿ ಕೊಡೋರು. ವಾಕ್ ಮಾಡಬೇಕು ಆ ಥರದ್ದು ಒಂದು ಇರ್ತಿತ್ತು. ಅದು ಬಿಟ್ಟರೆ ಬರೀ ಡ್ರೆಸ್ ಟ್ರಯಲ್ ಮಾಡೋದಕ್ಕೆ ನಮಗೆ ಪೇಮೆಂಟ್ ಇರ್ತಿತ್ತು. ಅದೊಂದಷ್ಟು ಕಂಪ್ನಿಗಳಿರ್ತವೆ. ಸೊ ಒಂದೊಂದು ಅಂದರೆ ಸ್ಮಾಲ್, ಮೀಡಿಯಮ್, ಲಾರ್ಜ್ ಅನ್ನೋವಂಥ ಸೈಜ್ನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಆ ಡ್ರೆಸ್ನ ಟ್ರಯಲ್ ಮಾಡೋದಕ್ಕೆ ಮಾಡೆಲ್ಸ್ ಬೇಕಾಗ್ತಾರೆ. ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ಹೇಳಿ ನೋಡಿಬಿಟ್ಟು ಚೆಕ್ ಮಾಡಿ ಹೇಳಬೇಕು. ಅದೊಂದು ಈಸಿಯೆಸ್ಟ್ ಫಾರ್ಮ್ ಆಫ್ ಮನಿ ಅಂತ ನನಗೆ ಅನಿಸಿತ್ತು. ಏನು ಡ್ರೆಸ್ ಹಾಕಿ ನೋಡೋದಕ್ಕೆ ದುಡ್ಡು ಕೊಡ್ತಾರೆ ಅನ್ನೋ ಥರ ನಾನು ಹೋಗಿ ಅದನ್ನು ತಪ್ಪದೇ ಮಾಡ್ಕೊಂಡು ಬರ್ತಾಯಿದ್ದೆ. ಇದು ಒಂದು. ಇದಾದಮೇಲೆ ಬೇರೆ ಇನ್ಯಾವುದೂ ಸೋರ್ಸ್ ಬರಲಿಲ್ಲ. ಸಿನಿಮಾದಲ್ಲಿ ಡೈರೆಕ್ಟ್ ಚೆಕ್ ಒಂದು 25,000 ಏನೋ ಬಂದಿತ್ತು. ಆ್ಯಂಡ್ ಫಸ್ಟ್ ಸಿನಿಮಾ ಹೇಳೋದ್ನಲ್ಲ, ಅದರಲ್ಲಿ ಅಡ್ವಾನ್ಸ್ ಬಂದು ನನಗೆ ಶೂಟಿಂಗ್ ಹೋದ್ಮೇಲೆ ಒಂದು 10,000 ಅಂತ ಕೊಟ್ಟರು. ಐಮ್ ಲೈಕ್ ದುಡ್ಡು ಮಾಡಿಬಿಡ್ತೀನಿ ನಾನು, ನೆಕ್ಸ್ಟು ಅಚೀವ್ ಮಾಡೋದೇನೇ. ಅಂದರೆ ಎಷ್ಟು ಧಾರಾಳವಾಗಿ ಹೇಳಿದ್ದೆ ಅಂದರೆ, ನಾನು ಡಿಗ್ರಿನಲ್ಲಿರಬೇಕಾದ್ರೆ ಒಂದು ಕೋಟಿನಲ್ಲಿ ಕಾರ್ ಬಂದುಬಿಡುತ್ತಾ, ಓಕೆ. ಒಂದು 80ರಿಂದ 1 ಕೋಟಿನಲ್ಲಿ ಬಂದುಬಿಡುತ್ತಾ, ಓಕೆ, ಐ ವಿಲ್ ಟೇಕ್ 1 ಅಂತ. It took bloody 14 years for me to achieve that. 14 whole years. ಓಫ್, ಎಷ್ಟು ಧಾರಾಳವಾಗಿ ಹೇಳಿದ್ದೆ ಅನ್ನೋದನ್ನು. ಬಟ್ ನಾನು ಹೇಳೋದು ಇವತ್ತಲ್ಲ ನಾಳೆಗೆ ಅದು ನಿಜ ಆಗುತ್ತೆ ಅಂತ ನಾನು ಯಾವಾಗಲೂ ನಂಬ್ತೀನಿ. ಲೇಟ್ ಆಗಿರ್ಬೋದು, ಬಟ್ ನಾನು ಅದನ್ನು ಅಚೀವ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಮೈ ಲೈಫ್.